ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ಗೊತ್ತು. ರಾಜ್ಯದಲ್ಲಿ ಒಂದು ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಅಧಿಕಾರದ ಒಂದು ಹಂಚಿಕೆ ವಿಚಾರವಾಗಿ ಹಲವಷ್ಟು ಚರ್ಚೆಗಳು ನಡೆದಿದೆ. ಈ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ಗೊತ್ತು, ಏನಿದೆಯೋ ಏನಿಲ್ವೋ ಅದೆಲ್ಲವೂ ಕೂಡ ಅವರಿಗೆ ಗೊತ್ತಿದೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತು ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದ್ರೆ 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವರೇ ಏನು ಹೇಳಿಲ್ಲ. ಈ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಮುಗೀತು ಅಂದಿದ್ದಾರೆ. ಡಿಕೆಶಿ ಅವರು ಯಾರಿಗೂ ಕೂಡ ಏನು ಹೇಳಿಲ್ಲ, ಏನು ಮಾತನಾಡಿಲ್ಲ, ಅವರು ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿಲ್ಲ ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಒಂದು ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರಿಗೆ ಗೊತ್ತು, ಏನಿದೆಯೋ ಏನಿಲ್ವೋ ಅದೆಲ್ಲವೂ ಕೂಡ ಅವರಿಬ್ಬರಿಗೆ ಗೊತ್ತಿದೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕೂಡ ಗೊತ್ತು. ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಸಿಎಂ ಆಗಿರ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಹೈಕಮಾಂಡ್ ಅವರು ಏನು ಕೂಡ ಹೇಳಿಲ್ಲ ಇವರಿಗೆ. ಈಗ ಸಿಎಂ ಸಿದ್ದರಾಮಯ್ಯನವರು ನಾನೇ ಈಗ ಹೈಕಮಾಂಡ್ ಏನಾದ್ರೂ ನಿರ್ಧಾರವನ್ನ ತಗೊಂಡ್ರೆ ನಾನೇ 5 ವರ್ಷ ಮುಂದಿನ ಸಿಎಂ ಆಗಿರ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಹೈಕಮಾಂಡ್ ಅವರು ಏನು ಕೂಡ ಹೇಳಲಿಲ್ಲ. ಅದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ ಮೇಲೆ ಮುಗೀತು. ಡಿಕೆಶಿ ಅವರು ಯಾರಿಗೂ ಕೂಡ ಬೇರೇನೂ ಕೂಡ ಮಾತಾಡಲಿಲ್ಲ. ಸಿದ್ದರಾಮಯ್ಯನವರು ಏನು ಹೇಳ್ತಾರೋ ಅವ್ರು ಹೇಳಿದ ಮೇಲೆ ಮುಗೀತು ಅಂತ ಹೇಳಿದ್ದಾರೆ. ಏನಿಲ್ಲ, ಅದನ್ನು CM ಹೇಳ್ಯಾರ. CM ಹೇಳಿದಕ್ಕೆ DCMನು ಉತ್ತರ ಕೊಟ್ಟರ. ಹೈಕಮಾಂಡ್ ಇದು ಹೇಳಿದ್ರೆ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳ್ಯಾರ. ಹೈಕಮಾಂಡರಿಗೆ ಏನು ಹೇಳಿಲ್ಲ. ಅದಕ್ಕೆ ನೀವು ಕೂಡ DK ಶಿವಕುಮಾರ್ ಕೇಳಿದ್ರಿ, ಅವ್ರನ್ನೂ ಹೇಳ್ಯಾರ. CM ಸಿದ್ದರಾಮಯ್ಯ ಅವ್ರು ಹೇಳಿದ್ದಕ್ಕೆ ನಮ್ದೇನದ ಅವ್ರ ಪ್ರಕಾರ ಪಾಲಿಸ್ತೀವಿ ಅನ್ನೋದು. ಹೋಗಿ ಬಿಡುಗಡೆ ಮಾಡಿಸ್ಲಂತ ಹೇಳಿದ್ವಿ. ಏನು ಹೇಳಿದ ಮನೆ ಕುಮಾರಸ್ವಾಮಿ 136 ಸೀಟು BJPದವ್ರು ಕೊಟ್ಟರೆ ನಾವೇ ದುಡ್ಡು ಕೇಳ್ಬೇಕಂತಂದು ಏನನ್ನ ಕುಮಾರಸ್ವಾಮಿ ಯಾರಿಗೆ ಏನು ಕೊಟ್ಟಿಲ್ಲ. ಯಾರಿಗೆ DK ಶಿವಕುಮಾರ್ ಯಾರಿಗೆ ಡೆಡ್ಲೈನ್ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರಿಗೂ ಮಾತಾಡಿಲ್ಲ. ನನಗೆ ತಿಳಿದ ಮಟ್ಟಿಗೆ ಗೊತ್ತಾಗ್ತತ್ತಲ್ಲ, ಮಾತಾಡಿದ್ರೆ ಯಾರಿಗೆ ಮಾತಾಡಿಲ್ಲ, ಅವ್ರ್ಯಾಕೆ ಮಾತಾಡ್ತಾರ? ಅದು ಏನಾಗ್ಯದ ಸಿದ್ದರಾಮಯ್ಯ ಅವರಿಗೆ DK ಶಿವಕುಮಾರ್ ಗೊತ್ತು, ನಮ್ಗೆ ಯಾರಿಗೆ ಗೊತ್ತಿಲ್ಲ. ಅವರಿಬ್ಬರಿಗೆ ಗೊತ್ತು ಏನಾದೋ ಏನಿಲ್ಲ. ಹೈಕಮಾಂಡಿಗೆ ಗೊತ್ತು. ಸಿದ್ದರಾಮಯ್ಯನೂ ಹೇಳ್ಯಾರ ಹೈಕಮಾಂಡ್ ಏನು ತೀರ್ಮಾನ ತಗೋತು ಬದ್ದಾಗಿರ್ತಂತ. DK ಶಿವಕುಮಾರ್ನು ಅದು ಫಾಲೋ ಮಾಡ್ತಾರೆ, ನಾವೆಲ್ಲ ಕೂಡ ಅದೇ ಫಾಲೋ ಮಾಡ್ತೀವಿ. ಈಗ ಎಲ್ಲರೂ ಕೂಡ ಈಗ ಅಭಿವೃದ್ಧಿ ಬಗ್ಗೆ ಗಮನ ಕೊಡೋದು ಸಾಕಷ್ಟು ನಾವು ಇದು ಮಾಡ್ಲಕ್ಕೈತಿ. ಅದಕ್ಕಾಗಿ ನಮ್ದು MP ಗಳ ಮ್ಯಾಗೂ ನಮ್ಮದು ಕರ್ನಾಟಕದಿಂದ 18-19 ಮಂದಿ ಆರಿಸಿ ಕಳಿಸ್ಯಾರ. ಸ್ವಲ್ಪ ನೀವು ಕೂಡ ನಮ್ಮ ಇಲ್ಲಿ ಕರ್ನಾಟಕ ಜನತೆ ಸ್ವಲ್ಪ ಏನಾದರೂ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ತರ್ತಕ್ಕಂಥ ಕೆಲಸ ಮಾಡಿ ಕಡೆಗೆ ಇದ್ದುದರೆ ಅನೌನ್ಸ್ ಮಾಡಿದರೆ ತರ್ತಕ್ಕಂಥ ಕೆಲಸ ಮಾಡೋದು ನಮ್ಮ ವಿನಂತಿ ಅದ. ಇಂದು ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಹೈಕಮಾಂಡ್ ಏನಾದರೂ ಹೇಳಿದರೆ ನಾನೇ ಒಂದು 5 ವರ್ಷ ಮುಂದಿನ ಸಿಎಂ ಆಗಿರ್ತೀನಿ, ನಾನೇ ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಹಾಗೆ DK ಶಿವಕುಮಾರ್ ಅವರು CM ಅವರು ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಒಂದು ಏನು ಅಭಿವೃದ್ಧಿ ಆಗಬೇಕು, ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡಬೇಕಾಗತ್ತೆ, ಅಭಿವೃದ್ಧಿಯ ಕೆಲಸ ಆಗಬೇಕು ಅನ್ನುವಂಥ ಮಾತನ್ನು ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಅವರು ಹೇಳಿದ್ದಾರೆ.